ಯಮಕನಮರಡಿಯ ಹುಣಸಿಕೊಳ ಮಠದಲ್ಲಿ ಆಧ್ಯಾತ್ಮಿಕ ಪ್ರವಚನ. ಶ್ರೀಮಠದ ಪೂಜ್ಯರಾಗಿದ್ದ ಲಿಂಗೈಕ್ಯ ಗುರುಸಿದ್ಧ ಮಹಾಸ್ವಾಮಿಗಳ 32ನೇ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ 7 ದಿನಗಳ ಕಾಲ ಆಧ್ಯಾತ್ಮಿಕ ಪ್ರವಚನ ಆಯೋಜಿಸಲಾಗಿದ್ದು, ದಿನಾಂಕ 20 ಫೆಬ್ರವರಿರಂದು ಹುಕ್ಕೇರಿ ಹಿರೇಮಠದ ಪೂಜ್ಯರಾದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಗಮಿಸಿ ಆಶೀರ್ವಚನವನ್ನು ನೀಡುತ್ತಾ, ಶ್ರೀಮಠದ ಪರಂಪರೆಯ ಅತಿ ಪೂರ್ವದಿಂದಲೂ ನಾಡಿಗೆ ಹೆಸರಾದ ಮುನಿಸಿಕೊಳ್ಳುವಂಥ ಮಠವಾಗಿ ಶ್ರೀಮಠದಲ್ಲಿ ಅಪಾರ ಮೂರ್ತಿಗಳನ್ನು ಸ್ಥಾಪಿಸಿ ಪೂಜ್ಯರು ಗ್ರಾಮಕ್ಕೆ ಭೂ ಕೈಲಾಸ ಮಾಡಿ ಹೋಗಿದ್ದಾರೆ. ಕಾರಣ ಅವರ 32ನೇ ಪುಣ್ಯ ಸ್ಮರಣೋತ್ಸವವನ್ನು ಆಚರಿಸುತ್ತಿರುವುದು ಅವರು ಆಶೀರ್ವಚನದಲ್ಲಿ ತುಂಬ ಸಂತೋಷ ಎಂದು ಹೇಳಿದರು. ಅದರಂತೆ ಹುಣಸಿಕೊಳ್ಳ ಮಠದ ಪೂಜ್ಯರಾದ ರಾಚೋಟೇಶ್ವರ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಅದರಂತೆ ಸ್ಥಳೀಯ ಹರಿಮಂದಿರದ ಪೂಜ್ಯರಾದ ಆನಂದ್ ಮಹಾರಾಜ್ ಗೋಸಾವಿ ಅವರು ಗುರುಸಿದ್ಧ ಮಹಾಸ್ವಾಮಿಗಳ ಶ್ರೀಮಠಕ್ಕೆ ಮಾಡಿರುವ ಘನ ಕಾರ್ಯವನ್ನು ಕೊಂಡಾಡಿದರು. ಈ ಸಂದರ್ಭದಲ್ಲಿ ಶ್ರೀಮಠದ ಉತ್ತರಾಧಿಕಾರಿಗಳಾದ ಸಿದ್ಧ ಬಸವ ದೇವರು 12ನೇ ಶತಮಾನದಲ್ಲಿ ಆಗಿ ಹೋದ ಅಪಾರ ಶರಣರ ಕುರಿತು ಆಧ್ಯಾತ್ಮಿಕ ಪ್ರವಚನ ಹೇಳಿದರು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಅಪಾರ ಭಕ್ತಾದಿಗಳು, ಅಕ್ಕನ ಬಳಗದ ಮಹಿಳೆಯರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. 23ರಂದು ಪಲ್ಲಕ್ಕಿ ಉತ್ಸವ ಹಾಗೂ ವಿವಿಧ ಗ್ರಾಮಗಳಿಂದ ಪೂಜ್ಯರು ಆಗಮಿಸಲಿದ್ದಾರೆ ಎಂದು ಶ್ರೀಗಳು ತೇಜ್ ಪ್ರಭು ವಾಹಿನಿಯೊಂದಿಗೆ ಹೇಳಿದ್ದಾರೆ. ತೇಜ್ ಪ್ರಭು ನ್ಯೂಸ್, ಯಮಕನಮರಡಿ. ಆ ಪ್ರಭುಲಿಂಗ ಲೀಲೆಯನ್ನು ಅವ ಬರಿತಾ ಹೇಳಿದಾಗ ಇಡೀ ಅಲ್ಲಮನ ಜೀವನ ಚರಿತ್ರೆಯನ್ನು ಸುಮ್ಮನೆ ಒಂದು ಕ್ಷಣಕ್ಕೆ ಕಟ್ಟಿಕೊಡ್ತದ ಅಂತವನು ಅಲ್ಲಮ ಪ್ರಭು. ಎಲ್ಲ ಹುಡುಗರ ನಡವರ ಜಾತಿಯಲ್ಲಿ ಹುಟ್ಟಿ ಮದ್ದಳೆಯನ್ನು ಬಾರಿಸಿ ನೃತ್ಯ ಮೇಳದಲ್ಲಿ ಆನಂದದಲ್ಲಿರುವಂತಹ ಆ ಅಲ್ಲಮ ನೋಡದೇ ಬಹಳ ಆನಂದ. ಹುಟ್ಟಿದಲ್ಲಿ ಬಂದರ ಪುರದಲ್ಲಿ ಹುಟ್ಟಿದ ಬಂದರ ಶಿಶುವೆಂದು ಕಾಣದೆ ಶಿವನ ಚಿತ್ರೂಪದ ಕಳೆಯನ್ನೇ ತೋರುವಂತಹ ಆ ಮಹಾಪ್ರಭು ಅವರ ಸಾತ್ವಿಕ ರೂಪದ ಕಳೆಯನ್ನು ಒಳಗೊಂಡು ಮುದ್ದಾದ ಮಕ್ಕಳನ್ನ ತಗೊಂಡು ಆನಂದದಿಂದ ಇರುವಂತಹ ಸಂದರ್ಭದಲ್ಲಿ ಆಗಿನ ಕಾಲಕ್ಕೆ ಜೈನ ಪ್ರಭಾವ ಇಡೀ ಮಲೆನಾಡು ಭಾಗದಲ್ಲಿ ಒಳಗೂಡಿತ್ತು. ಆ ಮಲೆನಾಡು ಭಾಗದ ಬಳೆ ಪದ್ಮಾವತಿಯ ಪರಂಪರೆಯಲ್ಲಿರುವಂತಹ ಎಲ್ಲ ಗುರುಗಳು ಆ ಭಾಗದಲ್ಲಿ ಸಂಚಾರ ಮಾಡ್ತಿದ್ರು. ಜೈನ ಧರ್ಮದವರು ಜಾತಿಯನ್ನ ಮೀರಿ ಕೆಳಜಾತಿಯವರಿಗೂ ಕೂಡ ಶಿಕ್ಷಣ ಕೊಡ್ತಿದ್ರು. ಇದ್ದಾನೆ ಅಂತ ಅನ್ನೋದನ್ನ ಎಲ್ಲರೂ ಒಪ್ಕೊಳ್ತಾರೆ. ಆದ್ರೆ ಆ ಭಗವಂತನ, ಆ ಸೃಷ್ಟಿಕರ್ತನ, ಆ ದೇವರ ಬಗ್ಗೆ ವ್ಯಾಖ್ಯೆಗಳು ಬೇರೆ ಬೇರೆಗಳಾಗಿದ್ದಾರೆ. ಅವನಿಗೆ ಬೇರೆ ಬೇರೆ ಹೆಸರಿನಿಂದಲೂ ಕರೀತಾರೆ. ಭೂಮಿಯ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಹೆಸರಿನಿಂದ ಇವರಿಗೆ ಸಂಬೋಧನೆಯನ್ನು ಮಾಡೋದುಂಟು. ಉದಾಹರಣೆಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೇ ನಾವು ಹೇಳ್ತೀವಿ, ದೇವರು ನಿರ್ಗುಣರು, ದೇವರು ನಿರಾಕಾರಿಯು, ದೇವರು ಸಗುಣರು, ದೇವರು ಸಾಕಾರಿಯು. ಹಂಗೆ ಬರ್ತಿದ್ದ ಆ ಬರುವಂತಹ ಸಂದರ್ಭಗಳು ಹಂಗೆ ಬರುವಾಗ ಒಂದು ಕ್ಷಣ ಬಸವಣ್ಣನವರ ಕಲ್ಯಾಣದಾಗಿದ್ದರು. ಬಸವಣ್ಣನವರ ಕಲ್ಯಾಣದಾಗಿದ್ದ ಸಂದರ್ಭದಲ್ಲಿ ಕೇಳ್ತಾರೆ, ಯಾರೋ ಅಂತ ಕೇಳಿದ್ರಂತ, ಯಪ್ಪ ಇರುವಂತ 770 ಕೋಟಿ ಜೀವರಾಶಿಗಳಿಗೆಲ್ಲ ನೀವು ಗುರುಗಳು ಮತ್ತು ನಿಮಗ್ಯಾರು ಗುರುಗಳು ಅಂತ ಕೇಳ್ತಾರ. ಅವಾಗ ಬಸವಣ್ಣವ್ರ ಅಂತಂದ, ಅಲ್ಲಿ ತನಕ ನನಗೂ ಗುರುದಾನ ಅಂತ ತಲೆಯಾಗ ಬಂದಿರಲಿಲ್ಲ. ಅವಾಗ ಅವ್ರ ಹತ್ರ ಬಸವಣ್ಣವರು, ಯಪ್ಪ ಇವರು ಇರುವಂತ ಜೀವರಾಶಿಗೆಲ್ಲ ನನ್ನ ಗುರು ಅಂತ ನನಗ್ಯಾರು ಗುರು ಅಂದ್ರ ಅವ್ರ ಅಂದ್ರಂತ, ನಾನು ಗುರುವಿನ ಗುಲಾಮ ಆದವಲ್ಲ, ಗುರುವಿನ ಗುರುಕುಡಿ ಕೆಳಗೊಂಡವ ಅಂತ ತಿಳ್ಕೊಂಡು ಮನೆಗೆ ಬಂದಂತಹ ಬಸವಣ್ಣವ್ರ ತಲೆಯಾಗ ನೋಡ್ಕೋಲ್ಲ, ನನಗಿಂತ ದೊಡ್ಡವರು ಯಾರು, ನನಗೆ ಗೊತ್ತಾಗಲಾದಂತ ನಾನು ದೊಡ್ಡವನ ಭಾವ ಬಂದಿದ್ದೇನೋ, ನನ್ನ ಗುರು ಆಗುವಂತವ್ರು ಯಾರು ಅಂದಾಗ ಗುರು ಇರಲಾದಂತ ಬೆಳೆದ ಶಿಷ್ಯ ಅಲ್ಲ, ಅದಕ್ಕೆ ನನ್ನ ಗುರು ಯಾರು ಅಂತ ತಿಳ್ಕೊಂಡು ಊಟ ಬಿಟ್ಟವ್ರು ಬಸ್ಕೊಂಡವ್ರು 3-4 ದಿನ ಆದ್ರೂ ಎಲ್ಲಿ ಊಟ ಮಾಡಬಾರ್ದು, ಮಾನಸಿಕ ಮಾಡ್ಕೊಂಡ್ಬಿಟ್ರು. ನೀನಮ್ಮ ಗಂಗಮ್ಮ ಇಬ್ರು ಕೂಡ ಬಂದು ಬಸವಣ್ಣವ್ರನ್ನ ಎಬ್ಬಿಸ್ತಾರೆ. ಹೇಳ್ರಿ ಅಂದಾಗ ನಾನು ಗುರುಗಳು ತನಕ ಊಟ ಮಾಡಿಲ್ಲ ಅಂತ ಬಸವಣ್ಣ